ಇನ್ನು ರಾಜ್ಯದಲ್ಲಿ ನಾಳೆಯಿಂದ ಸಾರಿಗೆ ಇಲಾಖೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಲ್ಲಿ ಬಸ್ ಡಿಪೋ ಬಳಿ ಸಾರಿಗೆ ನೌಕರರು ಜಮಾವಣೆಯಾಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾಳೆಯಿಂದ ಮನೆಯಲ್ಲಿ ಇರೋದಕ್ಕೆ ಸಾರಿಗೆ ಸಿಬ್ಬಂದಿ ನಿರ್ಧಾರ ಮಾಡಿದ್ದಾರೆ. ಕೆಲಸಕ್ಕೆ ಹಾಜರಾಗೋದಿಲ್ಲ, ಬೇಡಿಕೆ ಈಡೇರುವವರೆಗೂ ಮುಷ್ಕರ ನಡೆಸುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಕಷ್ಟಪಟ್ಟು ದುಡಿಯುವ ವರ್ಗಕ್ಕೆ ಸರಿಯಾಗಿ ಸಂಬಳ ಸಿಗ್ತಾ ಇಲ್ಲ ಅಥವಾ ತಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾ ಇಲ್ಲ ಅಂತ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಹಿಂದೆ ಸರ್ಕಾರ ಈಗಾಗಲೇ ಭರವಸೆಯನ್ನು ಕೊಟ್ಟಿತ್ತು, ತಮ್ಮ ಬೇಡಿಕೆಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ಈಡೇರಿಸ್ತೀವಿ ಅಂತ ಭರವಸೆಯನ್ನು ಕೊಟ್ಟಿತ್ತು. ಆ ಭರವಸೆ ಹಿನ್ನೆಲೆಯಲ್ಲಿ ತಮ್ಮ ಮುಷ್ಕರವನ್ನು ವಾಪಸ್ ಪಡೆದಿದ್ದಂತಹ ನೌಕರರು, ಆದರೆ ಸರ್ಕಾರ ಭರವಸೆಯನ್ನು ಈಡೇರಿಸುವಲ್ಲಿ ವಿಫಲವಾಗಿದೆ. ಅದರಿಂದಾಗಿ ನಾಳೆಯಿಂದ ಮತ್ತೆ ಪ್ರತಿಭಟನೆಗೆ ನೌಕರರು ಸಜ್ಜಾಗಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ಪ್ರತಿಭಟನಾಕಾರರ ಜೊತೆ ಮಾತುಕತೆ ನಡೆಸಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ಪ್ರತಿಭಟನಾಕಾರರು, ಕೇಳೋಣ ಬನ್ನಿ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ಇಲಾಖೆ ಸಿಬ್ಬಂದಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ಯಾವ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ, ಇಲ್ಲಿನ ಸಿಬ್ಬಂದಿ ಏನು ಹೇಳ್ತಾರೆ ನೋಡೋಣ ಬನ್ನಿ. ನಾನೀಗ ಚಿತ್ರದುರ್ಗ ನಗರದಲ್ಲಿರ್ತಕ್ಕಂಥ ಸಾರಿಗೆ ಇಲಾಖೆ ಡಿಪೋ ಬಳಿ ಇದ್ದೇನೆ. ತಾವು ನನ್ನ ಎಡಬದಿಯಲ್ಲಿ ದೃಶ್ಯಗಳಲ್ಲಿ ನೋಡಬಹುದು. ಈ ಒಂದು ಸಾರಿಗೆ ಇಲಾಖೆ ಬಸ್ ಡಿಪೋ ಬಳಿ ಸಾಕಷ್ಟು ಜನ ಸಾರಿಗೆ ಇಲಾಖೆ ಸಿಬ್ಬಂದಿ ಸಹ ಇಲ್ಲಿ ಸೇರಿರ್ತಕ್ಕಂಥದ್ದು. ನಾಳೆಯಿಂದ ಮುಷ್ಕರಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಯಾರೊಬ್ಬರೂ ಸಹ ಈ ಒಂದು ನಾಳೆ ನಡೀತಕ್ಕಂಥ ಮುಷ್ಕರದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ಯಾರೊಬ್ಬರೂ ಸಹ ಡ್ಯೂಟಿಗೆ ಹಾಜರಾಗಬಾರ್ದು ಅಂತಕ್ಕಂಥ ತೀರ್ಮಾನಕ್ಕೆ ಇಲ್ಲಿನ ಸಿಬ್ಬಂದಿ ಬಂದಿರತಕ್ಕಂಥದ್ದು. ಜೊತೆಗೆ ಏನಂತಂದರೆ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಪಡಿಸ್ತಕ್ಕಂಥ ಒಂದು ವಿನೂತನ ಪ್ರತಿಭಟನೆಯೂ ಕೂಡ ಇಲ್ಲಿನ ಚಿತ್ರದುರ್ಗದ ಸಿಬ್ಬಂದಿ ಮುಂದಾಗಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆಗೆ ಇಲ್ಲಿನ ಸಾರಿಗೆ ಇಲಾಖೆ ಸಿಬ್ಬಂದಿಗಳು ಇದ್ದಾರೆ, ಅವ್ರನ್ನ ಮಾತಾಡ್ಸಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಈಗ ನಾಳೆ ಯಾವ ರೀತಿಯ ಮುಷ್ಕರ ಚಿತ್ರದುರ್ಗದಲ್ಲಿ ನಡೆಯುತ್ತೆ, ಎಷ್ಟು ಜನ ಸಿಬ್ಬಂದಿ, ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ನಮ್ಮ ಚಿತ್ರದುರ್ಗ ವಿಭಾಗದಲ್ಲಿ ಕನಿಷ್ಠ ಒಂದು 2,500 ಜನ ನಾವು ಸಿಬ್ಬಂದಿ ನೌಕರಿದ್ದೀವಿ. ಚಾಲಕ, ಡ್ರೈವರು, ನಿರ್ವಾಹಕ, ಸಿಬ್ಬಂದಿ ವರ್ಗದವರು. ನಾವು ಶಾಂತಿಯುತವಾಗಿ ಮುಷ್ಕರ ನಡೆಸ್ತೀವಿ. ಯಾವುದೇ ನಮ್ಮದು ಅಹಿತಕರ ನಡೆಯಲ್ಲ. ಘಟನೆ ಇಷ್ಟೇ, ನಾವು ಯಾರೂ ಡ್ಯೂಟಿಗೆ ಬರೋದಿಲ್ಲ, ಎಲ್ಲ ನಮ್ಮ ಮನೆಗಳಲ್ಲಿರ್ತೀವಿ. ಮೆಕ್ಯಾನಿಕ್ಸ್ಗಳು ಟೂಲ್ಸ್ ಎತ್ತಲ್ಲ, ಡ್ರೈವರು ಸ್ಟೇರಿಂಗ್ ಹಿಡಿಯಲ್ಲ, ಮೆಕ್ಯಾನಿಕ್ಗಳು ATM ಮಿಷನ್ ತಗೊಳ್ಳಲ್ಲ. ಈ ರೀತಿ ನಮ್ಮದು ಸಾಮೂಹಿಕ ಸತ್ಯಾಗ್ರಹ. ನಾವು ಯಾವುದೇ ಒಂದು ಘರ್ಷಣೆ ಇನ್ನೊಂದು ಪ್ರಚೋದನೆ ಇಲ್ದಲೆ ನಮ್ಮ ಮನೆಯಲ್ಲಿ ಇರ್ತೀವಿ. ನಮ್ಮ ಬೇಡಿಕೆಗಳು ಸಾಕಷ್ಟು ದಿನಗಳಿಂದ ನಮಗೆ ತೊಂದರೆ ಆಗಿದೆ, ನಮಗೆ ಭಾಳ ಅನಾನುಕೂಲಗಳಾಗಿದ್ದಾವೆ. ಆದ್ದರಿಂದ ನಾವು ಮುಷ್ಕರಕ್ಕೆ ಎಡೆ ಮಾಡಿದ್ದೀವಿ. ಈಗ ಇವರು ಸಹ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವರು ನಾವು ಕೊಡ್ತೀವಿ ಅಂತ ಇಲ್ಲಿಗೆ 2.5 ವರ್ಷ ಹೇಳಿ ನಮ್ಮ ಮುಷ್ಕರಗಳಿಗೆ ಎಲ್ಲ ಹೇಳಿದಾಗ ಯಾವುದೇ ರೀತಿಯಾಗಿ ಮಾಡಬೇಡಿ, ನಾವು ಕೊಡ್ತೀವಿ ಅಂತೇಳಿ ಈಗ ಕೊನೆಯದಾಗಿ ನಿಮ್ಗೆ ಯಾವುದೂ ಕೊಡೋದು ಇಲ್ಲ. 38 ತಿಂಗಳ ಹಿಂದಿನ ನಮ್ಮನ್ನ ವೇತನ ಏನು ಬರಬೇಕು 38 ತಿಂಗಳು ಕೊಡೋದಿಲ್ಲ. ಮತ್ತು ನಿಮಗೆ ವೇತನ ಪರಿಷ್ಕರಣೆ 2027 ನಂತರವೇ. ಅಂದರೆ ನಮ್ಮನ್ನು ಕಂಪ್ಲೀಟ್ ಆಗಿ ಪಾತಾಳಕ್ಕೆ ತುಳಿದಿದ್ದಾರೆ. ನಮ್ಮ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕೋಂಥ ಕೆಲಸ ಮಾಡಬೇಡಿ. ನಾವು ನ್ಯಾಯಬದ್ಧವಾಗಿ ಏನು ಕೇಳ್ತಿದ್ದೋ ನೀವು 4 ವರ್ಷಕ್ಕೆ ಪರಿಷ್ಕರಣೆ ಅದನ್ನು ಕೊಡಿ ಅಂತ ನಾವು ಅಷ್ಟೇ ಕೇಳ್ತಿದ್ದೀವಿ ಹೊರತು ನಾವು ಯಾವುದೂ ಹೆಚ್ಚಿನ ಬೇಡಿಕೆ ಕೇಳಿಲ್ಲ. ಸ್ವಾಮಿ, ದಯವಿಟ್ಟು ನಮ್ಮ ಎಲ್ಲ ಈ ಮುಷ್ಕರಕ್ಕೆ ಯಾಕೆ ನಾವು ಆಯ್ತು ಅಂದರೆ ಹಲವಾರು ಸಾರಿ ಹೋರಾಟ ಮಾಡಿದ್ರು ಸ್ಪಂದಿಸೋದಕ್ಕೆ ಕೊನೆಯ ಗುರಿ ನಮ್ಮದು ಹೋರಾಟ. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಎಲ್ಲರಿಗೂ ಹೋಗ್ತಿದೆ, ನಾವು ಮಾಡ್ತಾ ಇದ್ದೀವಿ. ಈ ಮುಷ್ಕರ ಎಷ್ಟು ದಿನಗಳ ಕಾಲ ನಡೆಯುತ್ತೆ, ಯಾರೆಲ್ಲ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಸರ್, ನಮ್ಮ ಮುಷ್ಕರ ಏನಂದರೆ ನಮ್ಮ ಬೇಡಿಕೆ ಈಡೇರಿದ್ರೆ ನಾಳೆ ಹೇಳಿದರೆ ನಾಳೆನೇ ನಾವು ಡ್ಯೂಟಿಗೆ ಹೋಗ್ತೀವಿ ಸರ್. ನಮ್ಮ ಬೇಡಿಕೆ ಈಡೇರಿದ್ರೆ ನಾಳೆನೇ ನಾವು ಡ್ಯೂಟಿಗೆ ಹೋಗ್ತೀವಿ. ನಮ್ಮದು ಅನಿರ್ದಿಷ್ಟ ಕಾಲ ಅವಧಿ ಮುಷ್ಕರ ಇದು. ನಮ್ಮ ಸರ್ಕಾರ ಕರೆದು ನಮ್ಮ ಕಷ್ಟ ಕಾರ್ಪಣ್ಯಗೆ ಅವರೆಲ್ಲ ಸೇರಿ ನಿಮ್ಗೆ ಏನೈತೆ ಕೊಡೋದನ್ನ ಕೊಡ್ತೀವಿ ಅಂತಂದರೆ ನಾವು ನಾಳೆನೇ ಡ್ಯೂಟಿ ಹತ್ತಕ್ಕೆ ರೆಡಿ ಇದ್ದೀವಿ ಸರ್. ನ್ಯಾಯಯುತ ಬೇಡಿಕೆಗಳಿಗಾಗಿ ನಾಳೆಯಿಂದ ಮುಷ್ಕರ ಹೂಡೋದು ಗ್ಯಾರಂಟಿ ಅಂತಕ್ಕಂಥದ್ದು ಇಲ್ಲಿನ ಸಿಬ್ಬಂದಿಯ ಮಾತಾಗಿದೆ. ಸರ್ಕಾರ ಯಾವ ರೀತಿ ಸ್ಪಂದಿಸ್ತದೆ ಅನ್ನೋದರ ಮೇಲೆ ಈ ಮುಷ್ಕರ ನಿಲ್ಲುತ್ತದೆ ಅಂತಕ್ಕಂಥ ಮಾತುಗಳನ್ನು ಇಲ್ಲಿನ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮುದನೂರು, TV9 ಚಿತ್ರದುರ್ಗ. ಇನ್ನು ಇದೆಲ್ಲದರ ನಡುವೆ ನಾಳೆ ಕರ್ತವ್ಯಕ್ಕೆ ಹಾಜರಾಗುವಂತೆ ನೌಕರರಿಗೆ DC ಕರೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ KSRTC DC ಬಸವರಾಜರಿಂದ ಸೂಚನೆ ನೀಡಲಾಗಿದೆ. ನೌಕರರು ಕರ್ತವ್ಯಕ್ಕೆ ಹಾಜರಾಗದಿದ್ದರೆ ಖಾಸಗಿ ಬಸ್ ಮೊರೆ ಹೋಗುವುದಾಗಿ ಹೇಳಿದ್ದಾರೆ. 400ಕ್ಕೂ ಹೆಚ್ಚು ಖಾಸಗಿ ವಾಹನ ಬಳಸಿಕೊಳ್ಳುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಸರ್ಕಾರಿ ಬಸ್ ನಿಲ್ದಾಣದಿಂದಲೇ ಖಾಸಗಿ ಬಸ್ಗಳ ಸಂಚಾರ ಇರುತ್ತೆ. ಸರ್ಕಾರಿ ಬಸ್ ದರದಂತೆಯೇ ಹಣ ಪಡೆಯುವುದಕ್ಕೆ ಖಾಸಗಿ ಬಸ್ನವರಿಗೆ ಸೂಚನೆ ನೀಡಲಾಗಿದೆ. ಇವತ್ತಿನಿಂದಲೇ ಎಲ್ಲ ಸಾರಿಗೆ ನೌಕರರಿಗೆ ರಜೆ ರದ್ದು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಕೆಲಸಕ್ಕೆ ಹಾಜರಾಗದಿದ್ರೆ ನೋ ವರ್ಕ್ ನೋ ಸ್ಯಾಲರಿ ಅಂತ
ಡಿಸಿ ಹೇಳಿದ್ದಾರೆ. ಟಿವಿ9ಗೆ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಡಿಸಿ ಬಸವರಾಜ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಿದ್ದಾರೆ. ಎಲ್ಲರೂ ಕೂಡ ನಾಳೆ ಕಡ್ಡಾಯವಾಗಿ ಕೆಲಸಕ್ಕೆ ಹಾಜರಾಗಬೇಕು. ಅಕಸ್ಮಾತ್ ಏನಾದರೂ ನೌಕರರು ಬಂದಿಲ್ಲ ಅಂತಂದ್ರೆ ಖಾಸಗಿ ಬಸ್ಗಳ ಮೊರೆ ಹೋಗೋದಾಗಿ ಕೂಡ ಈ ಸಂದರ್ಭದಲ್ಲಿ ಸೂಚನೆ ನೀಡಿದ್ದಾರೆ.